ಮಲ್ಲಿಕ್ ಸಾಬ್ ಮಲ್ಲಿಕ್ ಸಾಬ್ ಕೈ ಹರಿತಾರ. ಜುಮ್ ಆಗ್ತದ. ಎಷ್ಟು ಸಮಯದಿಂದ? ಈಗ ಒಂದು ತಿಂಗಳಾಯ್ತು ನೋಡಿ ಸರ್. ಒಂದ್ ತಿಂಗಳಾಯ್ತಾ? ಮುಂಚೆ ಇರ್ಲಿಲ್ಲ. ಇಲ್ಲ. ಎಳೆಯುವುದ ನರಗಳು? ನರಗಳು ಎಳಿತಾವೆ ಇವು. ಇವು ಸೊಂಟ ನೋವು. ಸೊಂಟ ಎಷ್ಟು ಸಮಯದಿಂದ? ಸೊಂಟ ನೋಯ್ತು. ಎಷ್ಟು ಸಮಯದಿಂದ? 2-3 ತಿಂಗಳಾಯ್ತು ಸರ್. ಈಗ ಸ್ಟಾರ್ಟ್ ಆಯ್ತು 2-3 ತಿಂಗಳಿಂದ ಅಲ್ಲ? ಮತ್ತೆ ಬೇರೆ ಈ ಮೊಳಕಾಲ್ ಅದು ಎಷ್ಟು ಸಮಯದಿಂದ? ಇದು ಅಗಳೇ 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ನಡ್ಯಾಕ ಬರಂಗಿಲ್ಲ. ಅದು ನೋವು ಇದೆ. ಭಾರಿ ನೋವು. ಈಗ ಯೇಸು ಗುಣವಾರ್ತ ನಂಬ್ತೀರಾ? ನಂಬ್ತೀವಿ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ಮಾಲಿಕ್ ಸಾಬ್ ಎಂಬುದಾಗಿ ಹೇಳುವಂತ ಈ ತಂದೆ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇವರ ಮೇಲೆ ಕರುಣೆ ತೋರಿಸಬೇಕಾ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ ಸ್ವಾಮಿ. ಮೊಟ್ಟ ಮೊದಲಾಗಿ ಈ ಕೈಗಳಲ್ಲಿ ಕರ್ತನೆ ಆ ನರಗಳು ಹೇಳುತ್ತಾ ಆ ಒಂದು ಜುಮ್ಮೆಯನ್ನು ಎಳೆಯುವಂತ ನೋವು ಪಡಿಸುವಂತ ಆ ಒಂದು ಹೋರಾಟವು ಈ 2 ಕೈಗಳಿಂದ, ಕೈಯ ನರಗಳಿಂದ, ಅದು ಕೈಯ ಎಲುಬುಗಳಿಂದಲೂ ಚರ್ಮದಿಂದಲೂ ಬಿಟ್ಟು ಹೋಗುವಂತೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಕರ್ತನೆ ಇವರು ಮುಟ್ಟು ಸ್ವಾಮಿ, ಸ್ಪರ್ಶಿಸು. ಪರಿಶುದ್ಧಾತ್ಮ ದೇವರೇ ಇವರು ಮುಟ್ಟಬೇಕಾಗಿ ಕರ್ತನೆ ಕೇಳಿಕೊಡ್ತಾ ಇದ್ದಾನೆ. ನೀವು ಸೌಖ್ಯ ಪಡಿಸುವಂತ ದೇವರು, ಬಿಡಿಸುವಂತ ದೇವರಾಗಲಿ. ಈಗಲೇ ಈ ಕೈಗಳು ಫ್ರೀ ಆಗಲಿ. ಕೈಗಳನ್ನು ಹೊಡೆದ ರೋಗತ್ವವನ್ನು ಯೇಸು ನಮಗೆ ಗದರಿಸ್ತಾ ಇದ್ದಾನೆ. ಆಟಿಮನ್ ನರಗಳನ್ನು ಬಿಟ್ಟು ಹೊರಗೆ ಬಾ, ಕೈಯನ್ನು ಬಿಟ್ಟು ಹೊರಗೆ ಬಾ. ಎಲ್ಲ ಹೋರಾಟ ಗದರಿಸ್ತಾ ಇದ್ದಾನೆ. ಔಟ್. ಎಲ್ಲ ಮಾಂತ್ರಿಕ ಹೋರಾಟಗಳು ಅಡಿಯಲಿ, ಎಲ್ಲ ಮಾಂತ್ರಿಕ ಹೋರಾಟಗಳು ಅಡಿಯಲಿ, ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ. ಈಗ ನೋಡಿ ಕೈಗಳನ್ನು ನೋಡಿ. ಇಲ್ಲ ಒಂದು ಕಮ್ಮಗೆ ಹೋಯ್ತಲ್ಲ? ಓಕೆ. ಕಾಲಿನ ಗಂಟಿಗೆ ಇಲ್ಲ ಅಲ್ಲ? ಯೇಸುವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ. ಇದು ರೋಗ ಅಲ್ಲ, ರೋಗಾತ್ಮ ಶಕ್ತಿಗಳು.